ವೆಲ್ಕಮ್ ಟು ಆಶ್ರಿತಾಸ್ ಕಿಚನ್. ಇವತ್ತು ನಾವು ಟೇಸ್ಟಿ ಆ್ಯಂಡ್ ಕ್ರೀಮಿ ಮೂಂಗ್ ದಾಲ್ ಮಖ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲಿ ಸ್ಕಿಪ್ ಮಾಡಲಾರ್ದ ಕೊನೆವರೆಗೂ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ 1 ಕಪ್ ಹೆಸರು ಕಾಳು ತಗೊತಿದ್ದೀನಿ. ಅದರಲ್ಲಿ 3 ಯಾಲಕ್ಕಿ, 3 ಲವಂಗ, 1 ದಾಲ್ಚಿನ್ನಿ ಚಕ್ಕೆ, ಸ್ವಲ್ಪ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಉಪ್ಪು, ಮತ್ತು ನಾನು ಯಾವ ಕಪ್ಪಲ್ಲಿ ಮೂಂಗ್ ದಾಲ್ ತಗೊಂಡಿದ್ದೀನಲ್ವ ಅದೇ ಕಪ್ಪಲ್ಲಿ 2.5 ಕಪ್ಸ್ ಆಫ್ ವಾಟರ್ ಹಾಕ್ಕೊಂಡು ನಾವು ಇದನ್ನ 8 ವಿಸಿಲ್ಸ್ ಬರೋವರೆಗೂ ಕುಕ್ ಮಾಡ್ಕೋಬೇಕು. 8 ವಿಸಿಲ್ಸ್ ಬಂದಮೇಲೆ ನೋಡಿ ಎಷ್ಟು ಮೆತ್ತಗೆ ಕುಕ್ ಆಗಿದೆ. ಇದು ಮೂಂಗ್ ದಾಲ್ ಬಂದ್ಬಿಟ್ಟು ಮೆತ್ತಗೆ ಕುಕ್ ಆಗಿದ್ರೇನೆ ನಮಗೆ ಕರ್ರಿ ಬಂದ್ಬಿಟ್ಟು ಕ್ರೀಮಿ ಟೆಕ್ಸ್ಚರಲ್ಲಿ ಬರೋದು, ಅವಾಗೆ ಟೇಸ್ಟು ಚೆನ್ನಾಗಿರ್ತೈತಿ. ಈಗ ಒಂದು ಪಾನ್ ತಗೊಂಡು ಎಣ್ಣೆ ಹಾಕ್ಕೋರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದಿಷ್ಟು ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ತಗೊಂಡು ಇದನ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕುಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಅರಿಶಿಣ ಪುಡಿ, ನಾವಿಲ್ಲಿ ಆಲ್ರೆಡಿ 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡಿದ್ದೀವಿ ಸ್ಟಾರ್ಟಿಂಗೇ ಮೂಂಗ್ ದಾಲ್ ಕುಕ್ ಮಾಡ್ಕೋಬೇಕಾದ್ರೆ. ಸೊ ಇಲ್ಲಿ ನೀವು ನಿಮಗೆ ರುಚಿಗೆ ಎಷ್ಟು ಬೇಕಾಗಿರ್ತೈತೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಕುಕ್ ಮಾಡ್ಕೋಬೇಕು. ಇವಾಗ ನಾನು 1.5 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಇದನ್ನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಸ್ಟಾರ್ಟಿಂಗ್ಗೆ ಕುಕ್ ಮಾಡ್ಕೊಂಡಿರೋ ಮೂಂಗ್ ದಾಲ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಅದು ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಹಾಕ್ಕೊತಿದ್ದೀನಿ. ಇದಾದಮೇಲೆ ನಾನು ಯಾವ ಕಪ್ಪಲ್ಲಾದರೆ ಮೂಂಗ್ ದಾಲ್ ತೊಗೊಂಡಿದ್ದೀನಲ್ವ ಅದೇ ಕಪ್ಪಲ್ಲಿ ನಾನು ಇನ್ನೊಂದು 2 ಕಪ್ಸ್ ಆಫ್ ವಾಟರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ಮಿನಿಟ್ಸ್ವರೆಗೂ ನಾವು ಇದನ್ನು ಕುಕ್ ಮಾಡೋಕ್ಕೆ ಬಿಟ್ಬಿಡಬೇಕು. ಆವಾಗೆ ನಮಗೆ ನೋಡಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರೋದು. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ. ಅದು ಹಾಕ್ಕೊಂಡು ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ಮುಗೀತು. ಎಷ್ಟು ಈಸಿ ಟೇಸ್ಟಿ ಅಲ್ವಾ ಕ್ರೀಮಿ ಮೂಂಗ್ ದಾಲ್ ಮಖ್ನಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.